ನಮಸ್ಕಾರ. ನನ್ನ ಮಾಧು ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ಶಾಸಕರು ಕೆಡಿಪಿಯ ಪರಿಶೀಲನಾ ಸಭೆಯನ್ನು ದೇವರಹಿಪ್ಪರಗಿಯ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದರು. ಸದರಿ ಕಾರ್ಯಕ್ರಮದಲ್ಲಿ ಹಲವಾರು ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕೀಯ ಧುರೀಣರು ಉಪಸ್ಥಿತರಿದ್ದರು. ಸಿಂದಗಿಯ ಟಿಎಚ್ಒ ಡಾಕ್ಟರ್ ಶಶಿಕಾಂತ್ ಬಾಗೇವಾಡಿಯವರು ಸರಿಯಾದ ಮಾಹಿತಿಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಪ್ರಕಾಶ ಗುಡಿಮನಿಯವರು ಎಲ್ಲ ಅಧಿಕಾರಿಗಳು ಜನಸಾಮಾನ್ಯರಿಗೆ ಸರಿಯಾದ ರೀತಿಯ ಮಾಹಿತಿ ಕೊಟ್ಟು ಅನುಕೂಲ ಮಾಡಿಕೊಡಬೇಕು ಎಂದರು. ಅಂತಿಮವಾಗಿ ಶಾಸಕ ರಾಜಗೌಡ ಪಾಟೀಲ್ ಅವರು ಮಾತನಾಡಿ, ಸಮಾಜದ ಹಿತ ಕಾಪಾಡುವುದು ನಮ್ಮ ಮೂಲ್ಯ ಕರ್ತವ್ಯವಾಗಿದೆ. ಅಧಿಕಾರಿಗಳು ಜನಸಾಮಾನ್ಯರಿಗೆ ತೊಂದರೆಯಾಗುವಂತೆ ನಡೆದುಕೊಳ್ಳಬೇಕು ಎಂದು ಯಾವುದೇ ಮುಲಾಜು ಇಲ್ಲದೆ ಮಾತನಾಡಿದರು. ವರದಿ ಮಂಜುನಾಥ್ ಸಾತಿಹಳ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅದು ನಡು ಏಜೆಂಟ್ಗಳಿಗೆ ಕೊಡ್ತಾರ. ಆ ಏಜೆನ್ಸಿ ಅವ್ರು ಏನ್ ಮಾಡ್ತಾರ, ಅವ್ರಿಗೆ ಲ್ಯಾಂಡ್ ಪರ್ಚೇಸ್ ಮಾಡ್ಕೊಡ್ಬೇಕು, ಈ ರೇಟ್ ಕಂಪ್ನಿ ಫಿಕ್ಸ್ ಮಾಡಿರ್ತಾರ. ಇವ್ರು ಮನ್ಸಿಗೆ ಬಂದಂಗೆ ಮಾಡಿ ರೈತರಿಗೆ ಯಾರು ನುಕ್ಸಾನ್ ನಂಬುದು ರೈತರಿಗೆ. ಅದಕ್ಕೆ ನಂದು ಇದು ಏನದ, ಆ ಏಜೆನ್ಸಿ ಅವ್ರಿಗೆ ಮಾತಾಡೋರು ನೀವು ಆ ಸಬ್ ರಿಜಿಸ್ಟ್ರು ಹೇಳಿ ಯಾವ ರಿಜಿಸ್ಟ್ರೇಷನ್ ಆಗ್ಬಾರ್ದು ಅಂತ ಹೇಳಿ ಎಲ್ಲ ರಿಜಿಸ್ಟ್ರೇಷನ್ ಆಗೇ ಬಿಟ್ಟಾವ. ಇನ್ನಾರು ಉಳ್ದಾವ್. ಮತ್ತೆ ಇವ್ರು ರೈತರು ಹೆಂಗಂದ್ರ ನಮ್ ತಗೋತಾರಿಲ್ಲ ತ್ವಚಿಗೆ ಹೇಳಿ ಅದನ್ನು ಬೈದಿಲ್ಲ. ಇವ್ರು ಕಟ್ಟಿದ್ರ ಅವ್ರ ಜಗತ್ ಅವ್ರ ಮನ್ಯಾಗ ದೇವ್ರು ಬರ್ತಾರೆ. ಮತ್ ನೀವು ತಗೋತಾರ ನೀವೇ ಹೋಗಿ ಕೊಟ್ಬಿಡ್ತೀರಿ. ಮತ್ ಹಿಂದಾಡಿ ನನಗೆ ಹೇಳಿದ್ರೆ ಏನ್ ಮಾಡ್ಬೇಕಂತ ಹೇಳಿ ಮತ್ತ ಅವರೇ ಹೋಗಿ ನೋಡ್ರಿ ಕೊಟ್ಟಿರಿ. ನೀವು ಕಮಿಷನ್ ಅವ್ರು ಕಮಿಷನ್ ಕೊಟ್ರಿ, ನೀವು ಜಾಗ ಕೊಡ್ತೀರಿ, ನೀವು ಅರ್ಜೆಂಟ್ ಆಗಿ ನೀವು ಕೊಟ್ರಿ, ನಿಮ್ ರೇಟ್ ಕಡಿಮೆ ನೀವು ರೇಟ್ ಕೊಟ್ರಿ, ರೇಟ್ ಜಾಸ್ತಿ ನಿಮ್ಗೂ ಕ್ಲಿಯರ್ ಮಾಡಿದ್ರು. ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿದೆ. ಇದು ಇಂಡಿ ರೋಡಿಗೆ ಲೈಟ್ ಕಂಬ ಸರ್, ಅದು ಯಾರು ಪಟ್ಟಣ ಪಂಚಾಯತಿ ಬರ್ತದೋ ನಿಮಗೆ ಬರ್ತದೋ ಅದು ನಾಳೆ ಹೆಚ್ಚಿಗೆ ಅದು ಹವಿ ಅದ ಕರೆಂಟ್. ಅದು ಅಲ್ಲಿಂದ ಅಂಬೇಡ್ಕರ್ ಸರ್ಕಲ್ದಾಗ ಒಂದು ಕಂಬ ಅದ, ರೋಡ್ ಮಧ್ಯ ಅದ. ರಾತ್ರಿ ನಿದ್ದೆಗಂಡ ಬಂದು ಹೊಡೆದ್ರಪ್ಪ ಅದು ಎಷ್ಟು ಲಾಸ್ ಅದ ಸರ್. ಅಲ್ಲ ನಿಮ್ ಕೆಬಿ ಮುಂದೆ ಅದ್ರಿ, ಅದು ಭಾಳ ದೂರ ಇಲ್ಲ. ಅದು ಕೆಬಿ ಮುಂದೆ ಅದ. ನಿಮ್ ಸೆಕ್ಷನ್ ಆಫೀಸರ್ ಯಾರು ಬಂದಿರ್ಬೇಕಲ್ರಿ? ಅಲ್ಲ ರಾಜ್ಯ ಆಧಾರದಲ್ಲಿ ಇರ್ಲಿ. ನಾ ಏನ್ ಹೇಳಾಕತ್ತೀನಿ, ಪಟ್ಟಣ ಪಂಚಾಯತ್ ಕಟ್ಬೇಕಂದು ಅವಾಗ ಮೇಡಮ್ ಇದು ಬಾಗಲಕೋಟ ಅವ್ರು ಕಟ್ತೀನಿ ಅಂದ್ರು ಕಟ್ಟಿ ಮತ್ತೆ ಯಾರು ಕಟ್ಬೇಕ್ರಿ? ನೀವು ನೀವು ಮಾಡ್ತಾರಿಲ್ಲ. ಅಲ್ಲ ಈಗ ನಾ ಏನ್ ಹೇಳ್ತೀನಿ, ಈಗ ದೇವ್ರ ನೀವು PWD ಮ್ಯಾಗ ಹಾಕುದು, PWD ಮ್ಯಾಗ ಹಾಕುದು, ಆ ನಮ್ಮ ನಡು ನಟ್ ರೋಡ್ ಯಾರು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ? ಏನ್ರಿ ಅದು 700 ಲಕ್ಷ ಮಾಡಿದ್ದು ಕೇಳಿದ್ರು. ಅದನ್ನ ಹೇಳಿ ಕಮ್ಮಿ ಮಾಡ್ತೀವಿ ನಾವು. ಮೊದ್ಲ 700 ಲಕ್ಷ ಎಸ್ಟಿಮೇಟ್ ಮಾಡಿದ್ರು ಕೇಳಿದ್ರು. ಆಮ್ಯಾಗ ಡಬ್ಲಿಗೆ ಎಸ್ಗೆ ಮಾತಾಡಿ ಆ ಎಸ್ಟಿಮೇಟ್ ಪಾಸ್ ಮಾಡಿ 2.5 ಲಕ್ಷಕ್ಕೆ ಮಾಡ್ತೀವಿ. ಅವಾಗ ನಿಮ್ ಇವ್ರು ಇದ್ರಲ್ಲ ಚೀಫ್ ಆಫೀಸರ್ 2.5 ಲಕ್ಷ ಕಟ್ಟಾಕ್ ಒಪ್ಕೊಂಡ್ರು. PWD ಕೇಳಿದ್ರು ಇವ್ರು ದುಡ್ಡು ಇಲ್ಲ ಅಂದ್ರು. ಒಪ್ಪಾಗಿಲ್ಲ ಅಂದ್ರೆ ಹೆಂಗ್ರಿ? ಹೇಳ್ಬೇಕಿಲ್ಲ, ಅವ್ರು ಹೇಳ್ತಿಲ್ಲ. ಕಟ್ಟುದಲ್ಲ ಈಗ ಎಷ್ಟು ಸಮಸ್ಯೆ ಆಗತ್ತ. ನೀವು ಹೋಗಿ ನೋಡ್ರಿ, ಮೇನ್ ರೋಡ್ನಾಗ ನಡುವುದು ಯಾವ ರಾತ್ರಿ ಇದ್ರಿ ಗಾಡಿ ಬಂದು ಲೈಟ್ ಬಂದು ಆಯ್ತು ಅಂದ್ರೆ ಯಾರು ಜವಾಬ್ದಾರಿ? ಮುಂದೆ ಹಾಕೋದು. ಮತ್ ನೀವು ಹಿಂಗ ನಿಮ್ ಆಫೀಸ್ ಮುಂದೆ ಹೆಂಗೆ? ಈಗ ಏನ್ರಿ ನಿಮ್ದಲ್ಲಿ ಏನಾದ್ರು ಕಂಡೀಷನ್ ನಿಮ್ ಜಲ್ದಿ ನಾವು ಸಬ್ಮಿಟ್ ಮಾಡಿ 6 months ಆಯ್ತು ಸರ್. ಯಾವ ತಾಳಿ ಕೊಟ್ಟಿ ಬರ್ತಾರ ಸರ್.
ರೀ ನಮ್ಮ ಗುರು ಯಾವ್ಯಾವ ಅತ್ಯಂತ ದೇವರಪುರಿ ಒಳಗೆ ದೇವರಪುರಿಗೆ ಸರ್ ಕೋರವಾರ ಮತ್ತು ಮುಳ್ಸೋಳ ಮೂರೇ ಅದ್ರೊಳಗೆ ಮುಳ್ಸೋಳಗಿನ್ನ ರಾಷ್ಟ್ರೀಯ ಕಾರ್ಯಕ್ರಮ ಮಾಡಕತ್ತಿಲ್ಲ ಸರ್ ಒಬ್ಬರಿ ಡಾಕ್ಟರ್ನ ಆಗ್ತದೆ ಇಲ್ಲಿ ಕೋರವಾರ ಮೆಡಿಕಲ್ ಆಫೀಸರ್ ಅದ ಸರ್ ಉಳಿದ ಸ್ಟಾಫ್ ಅದು ಒಂದು 3 ವೇಕೆಂಟ್ ಅದ ಸರ್ ದೇವರಪುರಿಗೆ ಏನದ ದೇವರಪುರಿ ಒಳಗೆ ಮೆಡಿಕಲ್ ಆಫೀಸರ್ ಬಂದಾರ ಸರ್ ಆಮೇಲೆ ವೇಕೆಂಟ್ ಅದಾವ ಸರ್ HIV ಪೋಸ್ಟ್ ಈಗ ಹಾಸ್ಪಿಟಲ್ ರೆಡಿ ಆಗ್ಯದ ಹೌದು ಸರ್ ಹೌದಾ ಹೌದು ಸರ್ ಆಮೇಲೆ ಮೊದಲು ನಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ ಇತ್ತು ಹೌದು ಸರ್ ನಾ ಮಿನಿಸ್ಟರ್ ಈಗ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಸಮುದಾಯ CHC ಮಾಡ್ತೀನಿ ಹೌದು ಸರ್ ಅದು ಮಾಡಿಸಿದ್ಮ್ಯಾಗ ಈಗ ಡಯಾಲಿಸಿಸ್ ಸೆಂಟರ್ ಕೂಡ ಬರ್ದೇನೆ ಹೌದು ಸರ್. ಅದು ಚಾಲು ಏನು ಮಾಡೋದು ಸರ್ ಎಲ್ಲ ರೆಡಿ ಆಗಿ ಸರ್ ನಿಮ್ಗೆ ಹೋಗಿ ಬಂದಿ ಸರ್ ಎಲ್ಲ ರೆಡಿ ಆಗಿ ಸರ್ ನಾ ಪ್ರಭಾರ ಅದೀನಿ ಸರ್ ಇನ್ಚಾರ್ಜ್ ಅದೀನಿ ಅದ್ರಿ ನಾವು ಈಗ ಹೊರಗೆ ಬರೋಣ ಕರ್ನಾಟಕ ಒಂದು ಮನೆ ಕೊಟ್ಟರು ಹೌದು ಸರ್ ಇಲ್ಲಿ ಡೆಲಿವರಿ ಮಾಡಲಿಲ್ಲ ನಮ್ಮ ಬಿಜಾಪುರಕ್ಕೆ ಹೋಗಿ ಬಂದ್ರು ತೊಂದರೆ ಆಯ್ತು ಆಮೇಲೆ ನಾಯಿ ಕಡ್ದ ಇಲ್ಲಿ ಔಷಧಿ ಇಲ್ಲ ಅಂತಾರ ಅಂತೇಳಿ ಹಾಂ ಸರ್ ಈ ಕಂಪ್ಲೇಂಟ್ ಇರೋದ್ರಿಂದ ನಾವು ಕೇಳಾಕತ್ತೇವೆ ಕಂಪ್ಲೇಂಟ್ ಬರ್ಲಾರ್ದಂಗೆ ನಿಮ್ಮನ್ನು ಮಾತಾಡ್ತಿದ್ದೆ ಇಲ್ಲ ನಾವು ಸರಿ ಸರ್ ಅದೆಲ್ಲ ರೆಡಿ ಆಗಿ ಸರ್ HR ಒಂದು ಕೊಟ್ಟಿಲ್ಲ ಸರ್ ಹ್ಯೂಮನ್ ರಿಸೋರ್ಸ್ ಏನು ಸರ್ ಅದು ಡಾಕ್ಟರ್ಸ್ ಏನೇನು ಬೇಕು ಆ ಪ್ಯಾಟರ್ನ್ ಅದೇ ಥರ ಡಾಕ್ಟರ್ಸ್ ಕೊಟ್ಟಿಲ್ಲ ಸರ್ ಅಲ್ಲ ಈಗ ಯಾವ ಓಪನಿಂಗ್ ಮಾಡಲಿಲ್ಲ ಅಂದ್ರೆ MLA ಮಾಡಿಲ್ಲ ಅಂತ ನನ್ನ ಮ್ಯಾಲ ಹೌದು ಸರ್ ಅದು ಹೌದು ಸರ್ ಹೌದು ಈಗ ಮೆಡಿಕಲ್ ಆಫೀಸರ್ ಎಲ್ಲ ಬರ್ತದೆ ಸರ್ ಇಲ್ಲಿ ಮೆಡಿಕಲ್ ಆಫೀಸರ್ ಸ್ಥಳೀಯ ಮೆಡಿಕಲ್ ಆಫೀಸರ್ ಈಗ ನಿಮ್ಮ ಹೆಸರು ಡಾಕ್ಟರ್ ಸಂದೀಪ್ ಸರ್ ಮತ್ತೆ ಈಗ ಅದ್ರ ಬಗ್ಗೆ ಕಾಳಜಿ ವಹಿಸಿ ಏನಾರ ಮಾಡ್ಬೇಕು ಸರ್ ಯಾರು ಆ ಕಟ್ಟಿಂಗ್ ಮನೆಯವರು ಇಂಜಿನಿಯರಿಂಗ್ ವಿಭಾಗದವರು ಕಂಪ್ಲೀಟ್ ಆಗ್ಯದ ಸರ್ ಇನ್ಸ್ಟ್ರೂಮೆಂಟ್ಸ್ ಸರ್ ಅಲ್ಲ ಅದನ್ನ ಜನರಿಗೆ ಕಲ್ಪನೆ ಇರಂಗಿಲ್ಲ ಜನರು ಏನ್ ತಗೋತಾರ MLA ಪುನಃ ಉದ್ಘಾಟನೆ ಅಂತ ಹೇಳಿ ನಾ ಯಾಕೆ ಸದ್ಯ ಬರ್ತೀನಿ ಅದನ್ನ ಏನದ ಅದ್ರ ಬಗ್ಗೆ ಸೀರಿಯಸ್ಗೆ ತಗೋರಿ ಯಾಕಂದ್ರೆ ಜನರಿಗೆ ಸಾಕಷ್ಟು ತೊಂದರೆ ಆಗಾಕತ್ತದ ಯಾಕಂದ್ರ ಬಹಳ ಡೆಲಿವರಿ ಪೇಷಂಟ್ ಬರ್ತಾವ ನಮಗ್ ಫೋನ್ ಆಗ್ತಾವ ಹಚ್ಚಿಂದಿ ಇಲ್ಲಪ್ಪ ಇದು ಫೋನ್ ಏನದು ಮತ್ತೆ ಏನ್ ಹೇಳ್ತಿದ್ರಿ ನಾವು ಪ್ರೈಮರಿ ಹೆಲ್ತ್ ಸೆಂಟರ್ ರೀ ನಮ್ಗ CHC ಇಲ್ಲ ನಮ್ಗೆ ಇಲ್ಲ ಅಂತಿದ್ರು ಅದ್ ನೀವು ಹೇಳಿದ್ದನೇ ಮಂತ್ರಿಗಳು ರಿಕ್ವೆಸ್ಟ್ ಮಾಡಿದ್ರೆ ಇಮಿಡಿಯೇಟ್ ಆರ್ಡರ್ ಮಾಡ್ಯಾರ ಅವ್ರು ಮತ್ತೆ ಈಗ CHC ಆಗ್ಯದ ನಮ್ದು ನಾನ ಮಾಡ್ಸಿನ ಅದ್ ಮಾಡ್ಸಿದ್ರು ಸಿಬ್ಬಂದಿ ಕಾರ್ಯರೂಪ ಕೊಡೋದು ನಮ್ದು ಸಿಬ್ಬಂದಿ ಬೇಕಾದಂತ ಪ್ಯಾಟರ್ನ್ ನಾ ಏನ್ ಹೇಳ್ತೀನಿ ನೀವು DH ಜೋಡಿ ನಾವು ಇವತ್ತು ನಾ ಕೇಳಾಕತ್ತೀನಿ ಹೇಳಾಕತ್ತೀನಿ ನಾನ್ ಜೋಡಿ ಬಂದು ನೀವು ಡಿಸ್ಕಸ್ ಮಾಡಕ್ ಬ್ಯಾಡ ಅಂತೀನಿ ನೀವು ನಾವು ಕೂಡ ಪಬ್ಲಿಕ್ ಸರ್ವಿಸ್ ಕೊಡ್ಬೇಕಿಲ್ಲ ಮತ್ತೆ ನೀವು ಗಮನಕ್ಕೆ ತಂದಿರಿ ಒಬ್ಬರು ಸರಿಯಾಗಿ ಬಂದಿರಿ ಆ ಇಂಜಿನಿಯರಿಂಗ್ ಅವ್ರಿಗೆ ಫೋನ್ ಅಂತಾರ ಯಾರು ಓಪನಿಂಗ್ ಇರಿ ಅಂತಾರ ಯಾರು ಇಟ್ಕೊತಿರಿ ಇಟ್ಕೊರಿ ಬರ್ತೀವತ್ ನಾ ಹೇಳ್ತೀನಿ ಅದಕ್ಕೊಂದು ಜಲ್ದಿ ಅಂತ್ಯ ಆಡ್ಬೇಕಲ್ಲ ಅದು ಯಾಕಂದ್ರೆ ನೀವು ತಾಲೂಕು ಅದ ತಾಲೂಕು ಇರೋದ್ರಿಂದ ತಾಲೂಕು ಹಾಸ್ಪಿಟ್ಲಿಗೆ ಹೆಚ್ಚಿನ ಜವಾಬ್ದಾರಿ ಅದು ಒಂದು ಚಲೋ ಬಿಲ್ಡಿಂಗ್ ಆಗ್ಯದ ಮತ್ತೆ ಅದನ್ನು ಓಪನಿಂಗ್ ಮಾಡಿ ಎಲ್ಲ ಇನ್ಸ್ಟ್ರೂಮೆಂಟ್ ಅವೆಲ್ಲ ಬಂದ್ರ ಆಕ್ಚುಲಿ ಹೇಳ್ಬೇಕಂದ್ರೆ ಡಯಾಲಿಸಿಸ್ ಇದು ಸಹಿತ ಸ್ಯಾಂಕ್ಷನ್ ಆಗ್ಯದ ನಮಗ ಅದನ್ನೂ ಲೆಟರ್ ಕೊಟ್ಟಿದ್ದೆ ಮತ್ತೆ ಇವೆಲ್ಲ ಆಗ್ಯಾವು ಬಟ್ ಜನರಿಗೆ ಇನಾಸಿಬಲ್ ಆಗ್ಯಾವ ಅದ್ರ ಬಗ್ಗೆ ಸ್ಕೂಲ್ ಮಾಹಿತಿ ತಗೊಂಡು ಬರ್ರಿ ನನಗ ನಿಮ್ ಮ್ಯಾಗ ಕಂಪ್ಲೇಂಟ್ ಮಾಡಾಕತ್ತಿಲ್ಲ ನನಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಯಾ ಆಫೀಸರ್ಗೆ ಯಾರು ಮಾಡ್ಬೇಕಂತಿಲ್ಲ ಬಟ್ ಏನಾಗತ್ತದ ಪಬ್ಲಿಕ್ ತೊಂದರೆ ಆಗತ್ತದ DH ಅವ್ರಿಗೆ ಕರ್ಕೊಂಡು ಬರ್ರಿ ನೀವು ಅದಕ್ಕೆ ಅದಕ್ಕೆ ಏನ್ ಪರಿಹಾರ ಬೇಕಲ್ಲ ಅದು ಮಾಡೋಣ ಅದು ಮಾಡಿ ಇಮಿಡಿಯೇಟ್ ಯಾಕಂದ್ರೆ ಇನ್ನೊಂದು ಏನ್ ಹೇಳ್ಬೇಕಂದ್ರ ಜಿಲ್ಲಾ ಮಂತ್ರಿಗಳ ಡೇಟ್ ತಗೋಬೇಕ್ರಿ ಹಂಗೆ ಹಿಂಗ ಅದು ಯಾರು ಬೇಡ ಅಂದ್ರಿ ಈಗ ಮಂತ್ರಿಗಳ ಡೇಟ್ ಕೊಟ್ಟಾಗ ನಾ ಬರ್ತೀನಿ ಅವ್ರಿಗೇನ ದೊಡ್ಡವ್ ನಾ ಅಲ್ಲ ಆದ್ರೆ ನಾ ಅವ್ರು ಬರಂಗಿಲ್ಲ ಅಂದ್ರೆ ನಾ ಡೇಟ್ ಕೊಡ್ತೀನಿ ಮತ್ತೆ ಅದನ್ನೂ ಹೇಳಿ ನೀವು ಇವ್ರಿಗೆ ಅವ್ರು ಯಾವಾಗ ಕೊಡ್ತಾರ ಅವಾಗ ಏನಿದ್ರು ಬಿಟ್ಟು ಬರ್ತೀನಪ್ಪ ಅಂತ ಹೇಳಿ ಮತ್ತೆ ಅದನ್ನೆಲ್ಲ ಮಾಡಿ ಸುಮ್ಮನೆ ಅವ್ರ ಮ್ಯಾಗ ಹಾಕೋದು ಇವ್ರ ಮ್ಯಾಗ ಹಾಕೋದು ಈ ಪಬ್ಲಿಕ್ ಈಗ ಕ್ರಾಸ್ ಆಗತ್ತ ಈ ದಿನ ನಾ CHC ಇದ್ದಿದ್ದಲ್ಲ ನಿಮ್ಗೆ ಏನೂ ಅಂದಿಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ ಇತ್ತು ನೀವು ಪೇಷಂಟ್ ಕೊಂಡು ಕಳಿಸ್ತಿದ್ರಿ ಸಿಂದಗಿಗೆ ಬಿಜಾಪುರ ಓಕೆ ಈಗ CHC ಆಗ್ಯದಲ್ಲ ಅದ್ರ ಬಗ್ಗೆ ಸೀರಿಯಸ್ ಯಾಕಂದ್ರೆ ಪಬ್ಲಿಕ್ ತೊಂದರೆ ಆಗತ್ತೆ ನಾನು ಲಾಸ್ಟ್ ಮಂತ್ ಚಾರ್ಜ್ ತೊಗೊಂಡಿದ್ದೆ ಸಿಂದಗಿ ತಾಲೂಕು ಈಗ ಚಾರ್ಜ್ ತೊಗೊಂಡೈತ್ರಿ ಹೇಳ್ತೀನಿ ಈಗ ಸರ್ ಹೇಳ್ದಂಗ ನಾಳೆ ಏನಂದ್ರೆ ನೀವು DHO ಬಲ್ಲಿ ಹೋಗ್ರಿ ನೋಡ್ರಿ ಅದನ್ನ DHO ಬಲ್ಲಿ ಕರ್ಕೊಂಡ್ ಬರ್ರಿ ಅದಕ್ಕೆ ಏನ್ ಮಾಡ್ಕೊಳ್ಳೋದು ಇಮಿಡಿಯೇಟ್ ಅನ್ನೋದು DHO ಬಲ್ಲಿ ಕೂತ್ಕೊಂಡು ಅದ್ರ CHC ಏನ್ ಕಾರ್ಯಕ್ರಮಗಳು ಫಂಕ್ಷನ್ ಮಾಡ್ಬೇಕು ಆ ರೀತಿ ಮಾಡ್ರಿ ನಮ್ಗೇನು ಪ್ರೋಟೋಕಾಲ್ ಮೇಂಟೈನ್ ಮಾಡ್ರಿ ಅವ್ರು ನಿಮ್ದೆಲ್ಲ ಓಕೆ ಆಯ್ತಂದ್ರ ಮಿನಿಸ್ಟರ್ ಕೇಳ್ಕೊಂಡು ಡೇಟ್ ತಗೊಂಡು ಚಾಲು ಮಾಡೋಣ ಆದ್ರೆ ಏನಾಗತ್ತದ ಪಬ್ಲಿಕ್ಕಿಗೆ MLA ಯಾಕೆ ಉದ್ಘಾಟನೆ ಮಾಡೋರು MLA ಯಾಕೆ ನೀವು ಕರೆದಿರ ಉದ್ಘಾಟನೆ ಮಾಡಕ್ ಇನ್ನ ಕಂಪ್ಲೀಟ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು
ನಾಳೆ ಇಮಿಡಿಯೇಟ್ ಮಾಡಿ ಸರ್. ಸರ್ ಸಂಘ ಓಕೆ. ನಾಳೆ ಮಾತಾಡ್ತೀನಿ DHO ಮಾತಾಡ್ರಿ, ನಾನು ಮಾತಾಡ್ತೀನಿ. ಇದ್ರ ಬಗ್ಗೆ ಸೀರಿಯಸ್ ಆ ಇಂಜಿನಿಯರಿಂಗ್ ವಿಭಾಗ ಕಟ್ಟಿ ಮಿನಿ ಅಂತದಾರಲ್ಲ ಅವ್ರಿಗೆ ತರಿಸ್ರಿ. ತರಿಸಿ ಏನಾಗ್ಯದ ಅದಕ್ಕೆ ಇಮಿಡಿಯೇಟ್ ಆಕ್ಷನ್ ಆಗಿ ಅದನ್ನು ಜಲ್ದಿ ಓಪನಿಂಗ್ ಮಾಡುವಂತದ್ದು ಆಗ್ಲಿ. ಓಕೆ ಸರ್.